ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ವಿಚಾರದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ. ಏನು ಅಂತಂದರೆ, ರೀಲ್ಸಲ್ಲಿ, ಯೂಟ್ಯೂಬ್ ಚಾನಲಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಒಂದೇ ಒಂದು ಸುದ್ದಿ, ಶಾಂತಿ ಕ್ರಾಂತಿ. ವಿ ರವಿಚಂದ್ರನ್ ಸರ್ ಅವರ 1991ರಲ್ಲಿ ರಿಲೀಸ್ ಆಗಿರುವಂಥ ಶಾಂತಿ ಕ್ರಾಂತಿ ಸಿನಿಮಾದ ಬಗ್ಗೆ ಮಾತಾಡೋಣ ಅಂತ. ಯಾಕಂದರೆ ಎಷ್ಟು ಅಪ್ಡೇಟ್ ಸಿನಿಮಾ ಅಂತಂದರೆ, ಇಲ್ಲಿಗೆ 35 ವರ್ಷ ಆಗಿದೆ ರಿಲೀಸ್ ಆಗಿ ಸಿನಿಮಾ ಅದು. ಬಟ್ ಅವತ್ತಿನ ಕಾಲಘಟ್ಟದಲ್ಲಿ ಎಂಥ ಒಂದು ಒಳ್ಳೆ ಸಿನಿಮಾನ ಮಾಡಿದ್ರು ರವಿಚಂದ್ರನ್ ಸರ್ ಅಂತಂದರೆ, ತುಂಬ ಒಳ್ಳೆ ಸಿನಿಮಾ ಅದು. ಇವತ್ತಿಗೂ ನಾವು ಆ ಒಂದು ಮೇಕಿಂಗ್ನ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಅಬ್ಬಾ. ನಾವು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಅದೆಲ್ಲ ಟ್ರೆಂಡ್ ಆಗ್ತಿರೋದು ನೋಡಿ ಟಿ ವಿಲಿ ಹಾಕ್ಕೊಂಡು ನೋಡ್ತಿರ್ಬೇಕಾದ್ರೆ ಎಷ್ಟೊಂದು ಮೇಕಿಂಗ್ ಅಂದರೆ, ಚಿಕ್ಕ ಮಕ್ಕಳು, ತುಂಬ ಚಿಕ್ಕ ಮಕ್ಕಳು ಅವ್ರನ್ನ ಇವಾಗ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ. 1-2 ಮೇಂಟೈನ್ ಮಾಡೋದೇ ಕಷ್ಟ. ಅಷ್ಟು ಮಕ್ಕಳಿಗೆ ಯೂನಿಫಾರ್ಮ್ಸು, ತಿಂಡಿಗಳು, ಸ್ಕೂಲ್ ಬ್ಯಾಗು, ಕಾಸ್ಟ್ಯೂಮ್, ಟೋಟಲಿ ಕಾಸ್ಟ್ಯೂಮ್ ಇರ್ಬೋದು, ಎಷ್ಟು ಕರೆಕ್ಟಾಗಿ ಹೆಂಗೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಬಟ್ ಆ ಟೈಮಲ್ಲಿ ಅದು ಯಾಕೆ ಫ್ಲಾಪ್ ಆಯಿತು ಅಂತ ಗೊತ್ತಿಲ್ಲ. ಇಲ್ಲ, ಅದು ಏನು ಗೊತ್ತಮ್ಮೋ, ಬರೀ ಕನ್ನಡದಲ್ಲೇ ರವಿಚಂದ್ರನ್ ಸರ್ ಅದನ್ನು ರಿಲೀಸ್ ಮಾಡಿದರೆ, ಶೂಟ್ ಮಾಡಿದರೆ ಪ್ರಾಬಬ್ಲಿ ಅಷ್ಟು ಬಜೆಟ್ ಹೋಗ್ತಾ ಇರಲಿಲ್ಲ ಅಂತ ಅನ್ಕೋತೀನಿ. ಅದು ಇವಾಗ ತೆಲುಗುಯಿಂದ, ತಮಿಳಿಂದ ಸ್ಟಾರ್ಸ್ಗಳನ್ನ ಕರೆಸಿ, ರಜನಿ ಸರ್ನ ಆಗಿರ್ಬೋದು, ನಾಗಾರ್ಜುನ್ ಸರ್ನ ಆಗಿರ್ಬೋದು, ಅವ್ರನ್ನ ಕರೆಸಿಬಿಟ್ಟು ಶೂಟ್ ಮಾಡಿದಾರಲ್ವಾ, ಅವಾಗ ಅದು ಖರ್ಚು ಜಾಸ್ತಿ ಆಗಿದೆ, ಸಿನಿಮಾಗೆ ಬಜೆಟ್ ಜಾಸ್ತಿ ಆಗಿದೆ. ಆಮೇಲೆ ಅವತ್ತಿನ ಕಾಲಘಟ್ಟದಲ್ಲಿ ಏನಂದ್ರೆ, ಟಿಕೆಟ್ನ ದರ ಕಮ್ಮಿ ಇತ್ತು, ತುಂಬಾ ಪ್ರೈಸು ದರ ಕಡಿಮೆ ಇತ್ತು. ಬಟ್ ಎಲ್ಲ ಪ್ರೈಸ್ ಕಡಿಮೆ ಇತ್ತು. ಜನ ಇಷ್ಟಪಟ್ಟಿದ್ರೆ ಗೆಲ್ಸ್ಬೋದಿತ್ತು ಅದನ್ನ. ಬಟ್ ಅವಾಗ ಕೋಟಿ ಕೊಟ್ಟು ಸೋತಿದ್ರು ಅಂತ, ಕೋಟಿ ಜನರ ಮನಸ್ಸು ಗೆದ್ದಿದೆ ಅದು ಪಿಕ್ಚರ್. ಇವಾಗ ಗೆಲ್ತಾ ಇದೆ ಅಂದ್ರೆ ಒಂದು ಒಳ್ಳೆ ಸಿನಿಮಾ ಸಾವೇ ಇಲ್ಲ. ಒಳ್ಳೆ ಸಿನಿಮಾಗೆ, ಒಳ್ಳೆ ವಿಚಾರಕ್ಕೆ, ಒಳ್ಳೆ ವ್ಯಕ್ತಿಗೆ, ಒಳ್ಳೆ ವ್ಯಕ್ತಿತ್ವಕ್ಕೆ ಗೆಲ್ಲುತ್ತೆ ಅಂತ ಹೇಳಕ್ಕಾಗಲ್ಲ. ಅವಾಗ ಸೋತಿರ್ಬೋದು, ಬಟ್ ಇವಾಗ ನೋಡಿ ಮತ್ತೆ ಟ್ರೆಂಡ್ ಆಗ್ತಾ ಇದೆ. ಇನ್ಸ್ಟಾದಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು, ರೀ ರಿಲೀಸ್ ಮಾಡಿ ಅಂತ. ಬಟ್ ನಮಗೂ ಇವತ್ತು ಟಿ ವಿಲಿ ಹಾಕೊಂಡು ನೋಡಿದಾಗ ಎಷ್ಟು ಫ್ರೆಶ್ ಅನ್ನಿಸ್ತು. ಮತ್ತೆ ನಮಗೆ ಈ ಮೇಕಿಂಗ್ನ ಮತ್ತೆ ಇವಾಗ ಮಾಡೋಕ್ಕಾಗಲ್ಲ ಅಂತಲೂ ಗೊತ್ತು ನಮಗೆ. ಆ ಮೇಕಿಂಗ್ನ ಇವಾಗ ಮತ್ತೆ ಮಾಡೋಕ್ಕಾಗಲ್ಲ, ಯಾರಿಂದನೂ ಮಾಡೋಕ್ಕಾಗಲ್ಲ. ಅಷ್ಟು ರಿಸ್ಕ್ ತಗೋತಾರೆ. ರವಿ ಸರ್ ಮಾತ್ರ ಅದನ್ನ ರಿಸ್ಕ್ ತಗೊಳಕ್ ಸ್ಟಾರ್ಟ್ ಆಗಿದ್ದು ಅವಾಗ. ಯಾಕಂದ್ರೆ ಅಷ್ಟು ರಿಸ್ಕ್ ತಗೊಂಡು ಆ ಸಿನಿಮಾ ಅಂತಲ್ಲ, ಎಷ್ಟು ಸಿನಿಮಾ ರವಿ ಸರ್ ಎಲ್ಲಾ ಸಿನಿಮಾನು ಮೇಕಿಂಗ್ ಹಂಗೆ. ಆಮೇಲೆ ಸಾಂಗ್ ಶೂಟ್ ಮಾಡಿದ್ರೆ ಹಂಗಿರೋದು. ಸಾಂಗು 3 ನಿಮಿಷ, ಬರೀ 3 ನಿಮಿಷ 2:47 ನಿಮಿಷ ಅವ್ರ ಸಾಂಗ್. 8.5 ನಿಮಿಷ ಅದೈತಲ್ಲ, ಅದಾದ ಮಹಾರಾಯ. ಇಲ್ಲ, ಆಲ್ಮೋಸ್ಟ್ ಆಲು 8.5 ನಿಮಿಷ ಸಾಂಗ್. ಅವತ್ತಿನ ಸಿನಿಮಾಗಳು ಹಂಗೆ ಇದ್ದಿದ್ದು. ಆಮೇಲೆ ಇನ್ನೊಂದು ಬೆಸ್ಟ್ ಅಂದರೆ ಒಳ್ಳೆ ಇದು ಅಂತ ಹೇಳಿದ್ರೆ, ಅದರಲ್ಲಿ ಮ್ಯೂಸಿಕ್ಕು, ಆಮೇಲೆ ಸಾಹಿತ್ಯ, ಹಂಸಲೇಖ ಸರ್, ಅವ್ರ ಕಾಂಬಿನೇಷನ್, ರವಿಚಂದ್ರನ್ ಮತ್ತೆ ಹಂಸಲೇಖ ಅವ್ರ ಕಾಂಬಿನೇಷನ್ ಮಾತ್ರ ಸೂಪರ್. ಎಲ್ಲ ಸಾಂಗ್ಸ್ ಎಲ್ಲಿ ಚೆನ್ನಾಗಿರ್ತಾವ ಅಂತಂದ್ರೆ, ಅಲ್ಲಿ ನೋಡಿ ಕೆಳಗಡೆ ಹಂಸಲೇಖ ಮತ್ತೆ ರವಿಚಂದ್ರನ್ ಮಾತ್ರ ಸಾಂಗ್ಸ್ ಅವ್ರದ್ದು ಇದು ಇವ್ರದ್ದು ತುಂಬ ಚೆನ್ನಾಗಿದೆ. ಆಮೇಲೆ ಆ ಸಾಹಿತ್ಯಕ್ಕೂ ಆ ಮ್ಯೂಸಿಕ್ಕು ಅಷ್ಟು ಎವರ್ ಗ್ರೀನ್ ಆಗಿ ಅದನ್ನು ಮ್ಯೂಸಿಕ್ ಮಾಡಿದ್ರು ಅವತ್ತಿನ ಕಾಲಘಟ್ಟದಲ್ಲೇ ಹಂಸಲೇಖ ಸರ್. ಬಟ್ ಇವಾಗಲೂ ಆ ಸಾಂಗ್ಗಳು ಪದೇ ಕೇಳ್ತಾ ಇರ್ತೀವಿ. ಇವಾಗ ಎಷ್ಟೇ ಹೊಸ ಸಿನಿಮಾಗಳು ಬರ್ತಾವೆ ಗೊತ್ತಾ, ಹೊಸ ಸಿನಿಮಾಗಳು ಬಂದ್ರೂ ನಾವು ಕೇಳೋದು ಆ ಸಾಂಗ್ಗಳನ್ನ ಬರೀ ಒಂದು ವೀಕು ಇಲ್ಲ ಹಬ್ಬ ಅಂದ್ರೆ ಒಂದು ತಿಂಗಳು ಟ್ರೆಂಡ್ ಅಷ್ಟೇ ಮರ್ತೋಗ್ಬಿಡ್ತೀವಿ. ಬಟ್ ಅದೇ ನಾವು ಫ್ರೀ ಇದ್ದಾಗ ಕೇಳೋ ಸಾಂಗ್ಗಳು ಯಾವ್ದು ಹೇಳಿ, ಈ ತರ ಸಾಂಗ್ಗಳು, ಎಲ್ಲ ಹಳೆಯ ಸಿನಿಮಾ ಸಾಂಗ್ಗಳೇ. ಬಟ್ ಅವು ಅಂದರೆ ಅಷ್ಟು ಒಂದು ತಾಕತ್ತಿತ್ತು ಸಾಹಿತ್ಯಕ್ಕೆ, ಅವತ್ತಿನ ಸಾಹಿತ್ಯಕ್ಕೆ ಅಷ್ಟು ತಾಕತ್ತಿತ್ತು, ಮ್ಯೂಸಿಕ್ಕಿಗೆ ಅಷ್ಟು ತಾಕತ್ತಿತ್ತು. ಹಾಗಾಗಿ ಇವತ್ತಿಗೂ ನಾವು ಒಂದಿಷ್ಟು ಸಾಂಗ್ಗಳನ್ನ ಮತ್ತೆ ಅಂದರೆ ಕೇಳ್ತೀವಿ. ಬೋರ್ ಆದಾಗ ಕೇಳ್ತೀವಿ, ಇಲ್ಲ ಟ್ರಾವೆಲ್ ಮಾಡಬೇಕಾದಾಗ, ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಾದಾಗ ಹಾಕೋತೀವಿ, ಕೇಳ್ತಿರ್ತೀವಿ. ಇವತ್ತಿನ ಸಾಂಗ್ಗಳು ಹಂಗೆಲ್ಲ ಬೋರ್ ಆಗ್ಬಿಡ್ತವೆ, ಒಂದು ತಿಂಗಳಿಗೆಲ್ಲ ಅವೆಲ್ಲ ಬೋರ್ ಆಗ್ಬಿಡ್ತವೆ ನಮಗೆ. ಬಟ್ ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಓಲ್ಡ್ ಸಾಂಗ್ಸ್ ಯಾವಾಗಲೂ ನಮಗೆ ತುಂಬಾ ಇಷ್ಟವಾಗಂಥ ಸಾಂಗ್ಗಳು ಸುಮಾರಿದಾವೆ ಕನ್ನಡದಲ್ಲಿ, 1-2 ಅಲ್ಲ ಅಲ್ವಾ. ಎಷ್ಟು ಸಿನಿಮಾಗಳಿಗೆ ಸಿನಿಮಾ ಸಾಂಗ್ಗಳಿದಾವೆ ಹೇಳು ಕನ್ನಡದಲ್ಲೇ. ಹಾಕಿದ್ರೆ ಒಂದು ರಾಜ್ಕುಮಾರ್ ಸರಿಂದ ಹಿಡಿದು ಎಲ್ಲರದು, ವಿಷ್ಣು ಸರ್ದು, ಎಲ್ಲರದು ಒಂದೊಂದು ಪ್ಯಾಟ್ರನ್ ಸಾಂಗ್ಗಳು. ನಮಗೆ ವಿಷ್ಣು ಸರ್ ಬಂದ ತಕ್ಷಣ ಅದೊಂಥರ ಬೇರೆ ಪ್ಯಾಟ್ರನ್ ಸಾಂಗ್ಗಳು, ರಾಜ್ಕುಮಾರ್ ಸರ್ ಒಂಥರ ಪ್ಯಾಟ್ರನ್ ಸಾಂಗ್, ಒಂದೊಂಥರ. ರವಿ ಸರ್ ಬಂದ್ಬಿಟ್ರೆ ಜಾಲಿ, ಅಂದ್ರೆ ಉಪ್ಪಿ ಸರ್ ಸಾಂಗ್ಗಳು ಎಲ್ಲ ಜಾಲಿ ಮೂಡ್ ಸಾಂಗ್ಗಳ ತರ ಇರ್ತಾ ಇದ್ವು, ಅಂದ್ರೆ ಆ ತರ ಇರ್ತಾ ಇತ್ತು.
ಆಮೇಲೆ ರವಿ ಸರ್ದು ಯಾವಾಗಲೂ ಅಷ್ಟೇ ಯಾವಾಗಲೂ ಪ್ರತಿ ಸಿನಿಮಾದಲ್ಲೂ ಒಂದು ಕನ್ನಡಕ್ಕೆ ಒಂದು ಸಾಂಗ್ ಇರ್ತಾ ಇತ್ತು, ಪ್ರತಿ ಸಿನಿಮಾದಲ್ಲೂ. ಹಂಗೆ ಮತ್ತೆ ಯಾರ್ದು ಜಗ್ಗೇಶ್ ಸರ್ದು ಅಷ್ಟೇ. ಒಂದು ಹಳೆಯ ಸಿನಿಮಾಗಳು ನೋಡ್ಕೊಂತ ಹೋದ್ರೆ ಪ್ರತಿ ಸಿನಿಮಾದಲ್ಲೂ ಪ್ರತಿ ಸಿನಿಮಾದಲ್ಲೂ ಒಂದು ಕನ್ನಡ ಸಾಂಗ್ ಇದ್ದೇ ಇರ್ತಾಯಿತ್ತು. ಕನ್ನಡದ ಬಗ್ಗೆ ಒಂದು ಸಾಂಗ್ ಇದ್ದೇ ಇರ್ತಿತ್ತು. ನಮ್ಮ ಪ್ರಕೃತಿ ಬಗ್ಗೆ ಆಗಿರ್ಬೋದು, ನಮ್ಮ ಕಾವೇರಿ ಬಗ್ಗೆ ಆಗಿರ್ಬೋದು, ಕರ್ನಾಟಕದ ಬಗ್ಗೆ ಆಗಿ ಎಲ್ಲ ಯಾವುದೇ ಒಂದು ಲೈನ್ ಇಟ್ಕೊಂಡು ಒಂದು ಸಾಂಗ್ನ ಕಂಪೋಸ್ ಮಾಡೋರು, ಸಾಹಿತ್ಯವನ್ನು ಬರೆಯೋರು ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಹಳೆಯ ಹೀರೋಗಳಾಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಎಲ್ಲರೂ ಅವತ್ತಿನ ಒಂದು ಮಟ್ಟಕ್ಕೆ ಒಂದು ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದಕ್ಕೇ ಇವತ್ತು ಇಂಡಸ್ಟ್ರಿ ಇನ್ನೂ ಉಳಿದಿದೆ. ಇನ್ನು ಇರೋರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ದೊಡ್ಡ ಮಟ್ಟಕ್ಕೆ ಮಾಡ್ಕೊಂಡು ಹೋಗ್ತಾರೆ, ಅದು ವಿಚಾರ ಬೇರೆ, ಒಳ್ಳೇದೇ. ಬಟ್ ಅವರೆಲ್ಲಾನು ಬುನಾದಿ ಹಾಕಿದ್ದಕ್ಕೆ ಇವತ್ತು ಕನ್ನಡ ಸಿನಿಮಾ ಉಳಿಯೋಕ್ಕೆ ಸಾಧ್ಯ ಆಗಿದೆ. ಇವತ್ತೇನೋ ಟಾಕ್ಸಿಕ್ ಬಗ್ಗೆನೋ ಹೇಳೋದು ತುಂಬ ಖುಷಿ ಆಗುತ್ತೆ ನಮಗೆ, ಟಾಕ್ಸಿಕ್ ಬಗ್ಗೆ ಅಲ್ವಾ. ಶಾಂತಿ ಕ್ರಾಂತಿ ಫೈನಲಿ ನಮ್ಮ ನಮ್ದೇನು ಅಂತಂದ್ರೆ ಕಳಕಳಿ ಏನಂದ್ರೆ ಮತ್ತೆ ರಿಲೀಸ್ ಆಗ್ಬೇಕು ಸಿನಿಮಾ. ನಾವು ಥಿಯೇಟರ್ಗೆ ಸಿನಿಮಾ ನೋಡ್ಬೇಕು ಅಲ್ವಾ. ನಮ್ಗೆ ಇವಾಗ 28-29 ಏಜು. ಬಟ್ ನಾವು ಯಾರು ಅದನ್ನ ಥಿಯೇಟರ್ ಫೀಲ್ ಮಾಡಕ್ ಆಗ್ಲಿಲ್ಲ ಅವತ್ತಿಗೆ, ಇನ್ನು ಹುಟ್ಟಿನೇ ಇರ್ಲಿಲ್ಲಲ್ಲ ನಾವು ಹುಟ್ಟಿದ ಮೇಲೆ ನಾವು ಹುಟ್ಟೋಕ್ಕಿಂತ ಮುಂಚೆನೇ 6 ವರ್ಷ ಮುಂಚೆನೇ ರಿಲೀಸ್ ಆಗಿರುವಂಥ ಸಿನಿಮಾ ಅದು. ಈಗ ಇವತ್ತಿಗೂ ನಮ್ಮ ಕನ್ನಡಿಗರಾಗಿರ್ಬೋದು, ನಮ್ಮ ಯೂತ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕನ್ನಡಿಗರು ಪ್ರತಿಯೊಬ್ಬರು ರಿಲೀಸ್ ಮಾಡಿದ್ರೆ ಅದನ್ನ ಥಿಯೇಟರ್ಗೆ ಹೋಗಿ ಮತ್ತೆ ಫೀಲ್ ಮಾಡ್ತಾರೆ, ನೋಡ್ತಾರೆ, ಫೀಲ್ ಮಾಡ್ಬೇಕಂತ ಆಸೆ ಇದೆ, ಇನ್ನೂ ಜಾಸ್ತಿ ಆಗುತ್ತೆ. ಹೌದು. ಬಟ್ ಯಾರು ನೋಡಲ್ಲ ಹೇಳು. ಒಂದಿಷ್ಟು ಜನ ಕಾಮೆಂಟ್ ಅಲ್ಲಿ ಹಾಕಿದ್ರು, ಅಂದ್ರೆ ಇವ್ರು ಬರೀ ಪಬ್ಲಿಸಿಟಿಗೋಸ್ಕರ, ಅಂದ್ರೆ ಅವ್ರವ್ರ ಇನ್ಸ್ಟಾ ಪಬ್ಲಿಸಿಟಿಗೋಸ್ಕರ ಮಾಡ್ಕೊಂತ ಇರ್ತಾರೆ ಕಾಮೆಂಟ್. ಸಾರಿ, ಹಂಗೆಲ್ಲ ಏನಿಲ್ಲ. ನಾವು ಯಾವಾಗ ಇನ್ಸ್ಟಾಗ್ರಾಮ್ನಾಗ ಟ್ರೆಂಡ್ ಆಗಕತ್ತಿತ್ತಲ್ಲ, ಅದನ್ನ ನೋಡಿನೇ ಟಿವಿಯಾಗ ನೋಡಿದ್ದು. ಒಳ್ಳೆ ಬಟ್ ನೋಡಿದ್ವಿ, ಸಿನಿಮಾ ನೋಡಿಲ್ಲ ಅಂತಲ್ಲ, ಸಿನಿಮಾ ನೋಡಿದ್ವಿ. ಬಟ್ ತಿರ್ಗಾ ನೋಡಿದ್ದು ಒಳ್ಳೆ. ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್, ಯೂಟ್ಯೂಬ್ ಒಳಗಡೆ ಟ್ರೆಂಡ್ ಆಗ ಸ್ಟಾರ್ಟ್ ಆದಾಗ, ಇಲ್ಲ ರಿಲೀಸ್ ಅಂತ ಹೇಳ್ದಾಗ ನಾವು ತಿರ್ಗಾ ಟಿವಿ ನೋಡಿದ್ದು. ಹೌದು. ಆಮೇಲೆ ಇನ್ನೊಂದೇನು ಗೊತ್ತಾ, ಮತ್ತೆ ಒಂದಿಷ್ಟು ಜನ ಇನ್ಸ್ಟಾಗ್ರಾಮ್ ಅಲ್ಲಿ ಆಲ್ರೆಡಿ ಓಡ್ತಾ ಇದೆ ಗೊತ್ತಾ, ಅದು ರೀಲ್ಸ್ ಓಡೋದ್ರಿಂದ ಅದರಲ್ಲಿ ಒಂದಿಷ್ಟು ಜನ ಕಾಮೆಂಟ್ಗಳು ಏನು ಹಾಕಿರ್ತಾರೆ, ಬೇರೆ ಬೇರೆ ಯೂಟ್ಯೂಬರ್ಸು ಅದು ರೀಲ್ಸ್ಗಳಲ್ಲಿ ಕಾಮೆಂಟ್ ಬಾಕ್ಸಲ್ಲಿ, ಇಲ್ಲ ಇವರು ತಮ್ಮ ಪೋಸ್ಟ್ಗಳು ಮಾಡಿದಾಗ ಮಾತ್ರ ಅದು ವ್ಯೂಸ್ ಚೆನ್ನಾಗಿ ಹೋಗುತ್ತೆ ಅಂತೇಳಿ ಆಗ್ತಾ ಇದ್ದಾರೆ, ನಾಳೆ ರಿಲೀಸ್ ಮಾಡಿದ್ರೆ ಯಾರು ನೋಡಲ್ಲ ಅನ್ನೋ ಥರ ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ. ಇಲ್ಲ, ರಾಂಗ್. ಅದು ಖಂಡಿತಾನು ರಿಲೀಸ್ ಮಾಡಿದ್ರೆ ಒಂದು ಒಳ್ಳೆ ಸಿನಿಮಾ ಅವತ್ತೇನು ಸೋತಿತ್ತು ಅಂತಂದ್ರಲ್ಲ, ಇವತ್ತು ಆ ಸಿನಿಮಾನ ಗೆಲ್ಲಿಸ್ತಾರೆ. 101% ಸತ್ಯ ಅದು. ಯಾಕಂತಂದರೆ ಮತ್ತೆ ಆ ಥರ ಸಿನಿಮಾ ಆ ಥರ ಒಂದು ದೊಡ್ಡ ಸಿನಿಮಾ ಅಂತಲೇ ಅನ್ಬೋದು. ಬಟ್ ಇವತ್ತೆಲ್ಲ ನಾವು ಟಾಕ್ಸಿಕ್ ಕೂತ್ಕೊಂಡ್ಬಿಟ್ಟು, ಇಲ್ಲ ಯಾವುದೋ ಬೇರೆ ಸಿನಿಮಾ, ಒಂದು ದೊಡ್ಡ ಬಜೆಟ್ ಸಿನಿಮಾಗಳನ್ನ ಹಿಂಗೆ ನೋಡ್ತೀವಲ್ವ ಇವಾಗ, ಹಂಗೆ ನೋಡೋದನ್ನ 35 ವರ್ಷದಿಂದನೇ ಆ ಮಟ್ಟಕ್ಕೊಂದು ಮೇಕಿಂಗ್ಸ್ ಇಟ್ಕೊಂಡು ಬಜೆಟ್ ಕೋಟಿಗಟ್ಟಲೆ ಬಜೆಟ್ ಹಾಕಿ, ಲಕ್ಷದ ಮಾತು. 5 ವರ್ಷದಿಂದ ಬರೀ ಲಕ್ಷದ ಬಗ್ಗೆ ಏನು ಮಾತಾಡ್ತಾ ಇದ್ರೋ ಗೊತ್ತಿಲ್ಲ, ಬರೀ 1000 ಬಗ್ಗೆ ಮಾತಾಡ್ತಾ ಇದ್ರೇನಪ್ಪ, ರೂಪೀಸ್ ಬಗ್ಗೆ, 1000 ಬಗ್ಗೆ. ಬಟ್ ಅವತ್ತಿನ ಕಾಲಘಟ್ಟದಲ್ಲಿ ರವಿ ಸರು ತಮ್ಮದೇ ಈಶ್ವರಿ ಪ್ರೊಡಕ್ಷನಲ್ಲಿ ಕೋಟಿಗಟ್ಟಲೆ, ಅಷ್ಟು ಕೋಟಿ ಹಾಕ್ಕೊಂಡು ಸಿನಿಮಾನ ಇದು ಮಾಡಿದ್ದಾರೆ, ಅಂದರೆ ಮೇಕಿಂಗ್ ಮಾಡ್ಕೊಂಡಿದ್ದಾರೆ. ಅಂತ ಒಳ್ಳೆ ಸಿನಿಮಾ ಇವಾಗ ಬಂದರೆ ಮತ್ತೆ ಕನ್ನಡಿಗರು, ಯೂತ್ಸು ಎಲ್ಲರೂ ಪ್ರತಿಯೊಬ್ಬರು ಆ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ ಅನ್ನೋ ನಂಬಿಕೆ ನಮಗೂ ಇದೆ, ಎಲ್ಲರಿಗೂ ಇದೆ. ಎಲ್ಲರಿಗೂ ಇದೆ ಆಬ್ವಿಯಸ್ಲಿ ಅಲ್ವಾ. ಈಗ ನಮಗೆ ಎಷ್ಟು ಖುಷಿ ಆಗುತ್ತೆ ಇವಾಗ ಥಿಯೇಟ್ರಿಗೆ ಹಾಕ್ಬಿಟ್ರು ಹೋಗಲ್ವಾ, ಫ್ಯಾಮಿಲಿ ಸಮೇತ ಹೋಗ್ತೀವಿ ನಾವೆಲ್ಲ, ಫ್ಯಾಮಿಲಿ ಸಮೇತ ಹೋಗ್ಬಿಟ್ಟು ಸಿನಿಮಾ ನೋಡ್ಕೊಂಬರ್ತೀವಿ. ಹೆಂಗಿತ್ತು ಅವತ್ತಿನ ಫೀಲ್ನ ನಾವು ಇವತ್ತು ಎಂಜಾಯ್ ಮಾಡ್ತೀವಿ ಮತ್ತೆ. ಬಟ್ ಆದಷ್ಟು ಬೇಗ ರವಿ ಸರ್ ರಿಲೀಸ್ ಮಾಡಬೇಕು ಆ ಸಿನಿಮಾನ ಅಲ್ವಾ. ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಕಾಮೆಂಟ್ಗಳು ಬರ್ತಿದ್ದಾವೆ ಅದರಲ್ಲಿ. ಬಟ್ ರವಿ ಸರ್ಗೆ ಅದು ರೀಚ್ ಆಗಿದೆಯೋ ಇಲ್ಲೋ ಅಂತ ನಮಗೂ ಗೊತ್ತಿಲ್ಲ ಇನ್ನು. ಬಟ್ ಎಲ್ಲರೂ ಟ್ಯಾಗ್ ಮಾಡ್ತಾ ಇದ್ದಾರೆ, ರವಿ ಸರ್ನ ಮಾಡ್ತಾ ಇದ್ದಾರೆ, ಆಮೇಲೆ ಅವರು ವಿಕ್ರಮ್ ಅವ್ರನ್ನ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಅವರು ಟಚ್ ಆದರೆ ಮತ್ತು ರಿಲೀಸ್ಗೆ ಪ್ಲ್ಯಾನ್ ಮಾಡಬೇಕು. ಅವರು ಮಾಡಿಬಿಟ್ಟು ಮತ್ತೆ ಕನ್ನಡಿಗರಿಗೆ ಆ ಒಂದು ಅದ್ಭುತನ ತೋರಿಸೋ ಪ್ರಯತ್ನ ಅವ್ರು ಮಾಡಬೇಕು ಮತ್ತೆ ಅಲ್ವಾ. ಅದ್ಭುತನೇ ಅಂತಲೇ ಹೇಳ್ಬೇಕು ಅದಕ್ಕೆ ನಾವು. ಅದ್ಭುತನ ಮತ್ತೆ ತೋರಿಸೋಂಥ ಒಂದು ಪ್ರಯತ್ನ ಅವರು ಆದಷ್ಟು ಬೇಗ ಮಾಡಬೇಕು ಅಂತ ನಮ್ಮದೊಂದು ಆಸೆ. ಆಮೇಲೆ ಎಲ್ಲ ಕನ್ನಡಿಗರಿಗೂ ಆಮೇಲೆ ಯೂತ್ಸ್ಗೂ ಹೇಳೋದು ಒಂದೇ, ನೀವು ಎಷ್ಟರ ಮಟ್ಟಿಗೆ ಒಂದು ವಿಚಾರನ ತಗೊಂಡು ರೀಲ್ಸಲ್ಲಿ, ಯೂಟ್ಯೂಬಲ್ಲಿ, ಸೋಷಿಯಲ್ ಮೀಡ್ಯಾದಲ್ಲಿ ಅದನ್ನು ಫೇಮಸ್ ಮಾಡ್ತಿರೋ ಅಷ್ಟರ ಮಟ್ಟಿಗೆ ಇದನ್ನು ಈ ವಿಚಾರ ಇಟ್ಕೊಂಡಿದ್ದೀರಲ್ಲ ಶಾಂತಿ ಕ್ರಾಂತಿ ಅನ್ನೋದನ್ನ, ಇದನ್ನು ಹಂಗೆ ಗೆಲ್ಲಿಸ್ಬೇಕು ಸಿನಿಮಾನ. ನಾಳೆ ಥಿಯೇಟ್ರಿಗೆ ಬಂದಾಗಲೂ
ಗೆಲ್ಸ್ಬೇಕು. ಹೇಳೋದ್ ಮಾತ್ರ ಆಗ್ಬಾರ್ದು. ಆಮೇಲೆ ಹೇಳೋದೊಂದು ಮಾಡೋದೊಂದು ಹಂಗೆ ಆಗ್ಬಿಡುತ್ತೆ. ತಿರ್ಗಾ ಅದೇ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಸೊ ಇಲ್ಲಿ ಹೇಳ್ದಂಗೆ ಅವ್ರು ರಿಲೀಸ್ ಮಾಡಿದಾಗ ಗೆಲ್ಲಿಸ್ಬೇಕು ಸಿನಿಮಾನ. ಎಲ್ಲರೂ ಹೋಗಿ ನೋಡಿ. ಈಗ ಒಂದಿಷ್ಟು ಬಜೆಟ್ ಹಾಕೊಂಡಿರ್ತಾರ ಅಲ್ವಾ, ಈಗ ಮತ್ತೆ ಒಂದಿಷ್ಟು ಖರ್ಚು ಮಾಡಿಬಿಟ್ಟು ರಿಲೀಸ್ ಮಾಡ್ಬೇಕಾಗತ್ತೆ ಆ ಸಿನಿಮಾನ. ಆ ಕ್ವಾಲಿಟಿ ವೈಸ್ ಆಗಿರ್ಬೋದು, ಆ ಸೌಂಡಿಂಗ್ ಆಗಿರ್ಬೋದು ಎಲ್ಲಾನು ಮತ್ತೆ DI ಮಾಡ್ತಾರೋ, ಅದಕ್ಕೊಂದಿಷ್ಟು ವರ್ಕ್ಸ್ ಇರುತ್ತೆ, ಬ್ಯಾಕ್ ಡ್ರಾಪ್ ಅಲ್ಲಿ ಇರುತ್ತೋ, ಅದನ್ನೆಲ್ಲ ತಗೊಂಡೇ ಬರ್ಬೇಕಾಗತ್ತೆ. ಆ ಸ್ಪೀಕರ್ಸ್ಗೆಲ್ಲ ಈಗಿನ ಒಂದು ಸ್ಪೀಕರ್ಗಳಿಗೆ ಅದು ಸಪೋರ್ಟ್ ಮಾಡಬೇಕಾಗತ್ತೆ. ಆ ಮ್ಯೂಸಿಕ್ಗಳೆಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ಅವರು ಒಂದಿಷ್ಟು ಬಜೆಟ್ ಹಾಕೊಂಡು ಬರ್ತಾರೆ. ಬಟ್ ಇದನ್ನ ನಾವು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ದಂಗೆ ಮಾತ್ರ ಆಗಬಾರ್ದು. ಇದು ಒಂದು ಉದಾಹರಣೆ ಆಗಬೇಕು. ಇದು ಸಿನಿಮಾ ಎಲ್ಲರೂ ನೋಡಬೇಕು. ಎಲ್ಲರೂ ದಯವಿಟ್ಟು ಶಾಂತಿ ಕ್ರಾಂತಿನ ರಿಲೀಸ್ ಆದರೆ ಆಗಬೇಕು. ಆದರೆ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡೋಣ. ಓಕೆನಾ? ಬಾಯ್. ಥ್ಯಾಂಕ್ ಯು.